ಹಲೋ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಲೇಬೇಕು. ಇವತ್ತಿನ ಕಂಟೆಂಟ್ ಬಂದು ವೀಕೆಂಡ್ 2 ಎಪಿಸೋಡ್ಸ್ ಆಫ್ ವೀಕೆಂಡ್ ಪ್ಲಸ್ ನಿನ್ನೆ ನಡೆದಂಥ ಮಂಡೇ ಎಪಿಸೋಡ್ ರೀಕ್ಯಾಪ್ ಆ್ಯಂಡ್ ರೋಸ್ಟ್. ಏನಾಯಿತು ಏನಾಯಿತು ನಮ್ಮ ಜಗ್ಗಣ್ಣನ ಬ್ಯಾಕು ಬರ್ನ್ ಆಯಿತು. ಉಗಿಸ್ಕೊಂಡ ಬಿಗ್ ಬಾಸ್ ಸುದೀಪ್ ಅವರು ಹೊಸ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆ, ಜಗ್ಗು ಅವರು ಹೆಂಗೆ ಉಗಿಸ್ಕೊಂಡ್ರು ಅಂದರೆ ನಾಯಿಗೆ ಉಗಿಸ್ಕೊಂಡ್ರು. ಸುದೀಪ್ ಅವರು ಆರಾಮಾಗಿ ಹೇಳಿದ್ರು, ಆದರೆ ಬಟ್ಟೆಗೆ ಚಪ್ಪಲಿ ಸುತ್ತಿ ಹೊಡೆದಂಗಿತ್ತು ಅವ್ರ ಮುಖಕ್ಕೆ. ಅವ್ರ ಮುಖ ನೋಡಬೇಕಿತ್ತು ಗುರು ನೀವು. ಅವನ ಅಜ್ಜಿ ಡ್ಯಾಶ್ ಥರ ಆಗೋಗಿತ್ತು ಅವನ ಮುಖ. ಹಂಗೆ ಉಗಿಬೇಕು ಗುರು ಅವನ್ನ. ಅದಾದಮೇಲೆ ನೆಕ್ಸ್ಟ್ ದಿನ ಅವರು ರೋಸ್ಟ್ ಆದರು. ಬಿಗ್ ಬಾಸ್ ಸುದೀಪ್ ಅವ್ರು ಸೈಕಾಗಿ ರೋಸ್ಟ್ ಮಾಡಿದ್ರು ಅವ್ರನ್ನ. ಎಲ್ಲದಕ್ಕೂ ಪರ್ಫೆಕ್ಟಾಗಿ ಬೈದರು, ನೋ ಎನಿ ಡೌಟ್. ದಟ್ ಈಸ್ ವೈ ಕಿಚ್ಚ ಈಸ್ ನೋನ್ ಆ್ಯಸ್ ಬಿಗ್ ಬಾಸ್. ಮತ್ತು ಇನ್ನೊಂದು, ನಾನೇನಕ್ಕೆ ಸ್ಯಾಟರ್ಡೆ ಸಂಡೇ ಮಾತಾಡಿಲ್ಲ ಅಂದರೆ ದೇರ್ ಇಸ್ ನೋ ಮಚ್ ಕಂಟೆಂಟ್. ಸುದೀಪ್ ಅವರು ಎಲ್ಲ ಮಾತಾಡಿರ್ತಾರೆ, ನಾವು ಮಾತಾಡಿ ಏನು ಮಾಡೋಣ. ನಮ್ಮ ಕೆಲಸ ಬಂದು ಮಂಡೇಯಿಂದ ಫ್ರೈಡೇವರೆಗೂ, ಸ್ಯಾಟರ್ಡೆ ಸಂಡೇ ಏನಿದ್ರು ಸುದೀಪ್ ಅವ್ರು ಹಾಕ್ಕೊಂಡು ರುಬ್ಬೋದು. ಆದರೆ ಆಚೆ ಹೋಗಿದ್ದು ಯಾರು? ನಮ್ಮ ಯಮುನಾ ಅಕ್ಕ. ಫುಲ್ ಖುಷಿ ಆಗೋಯ್ತು ನನಗೆ ಅವ್ರು ಆಚೆ ಹೋಗಿದ ತಕ್ಷಣ. ಡಿಕ್ ಚಿಕ್ ಅಂತ ಡ್ಯಾನ್ಸ್ ಮಾಡಿದೆ ನಾನು. ಇನ್ನೇನು ಗುರು, ಸುಮ್ಮನೆ ಹಾಳು ಮಾಡ್ತಾರೆ ಬಿಗ್ ಬಾಸ್ ಮನೆ. ನಾವು ಒಳಗೆ ಇದ್ದು ಏನು ಕಂಟೆಂಟ್ ಇಲ್ಲ. ಯಮ್ಮಂದು ಎಂಟರ್ಟೈನ್ಮೆಂಟ್ ಮಾಡ್ತಾರಾ? ಇಲ್ಲ. ಏನಾದರೂ ಹೊಸದನ್ನ ತಂದಿದ್ದಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದ್ರ ಬದಲು ಹೋಗೋದೇ ಬೆಸ್ಟು. ಈ ನನ್ನ ಮಗ ಜಗ್ಗಂದು ಮತ್ತೆ ಲವ್ ಸ್ಟೋರಿ ಬೇರೆ. ಈಗ ಹಂಸ ಜೊತೆ ಲವ್ ಸ್ಟೋರಿ ಬೇಕಾ ಈ ವಯಸ್ಸಲ್ಲ ಅವನಿಗೆ? ತಗಡು ನನ್ನ ಮಗ ಲವ್ ಸ್ಟೋರಿಗೆ ಹೋಗ್ತಾವನೆ. ಲಾಯರ್ ಅಂತೆ, ಯಾವನಾದರೂ ಲಾಯರ್ ಅಂದರೆ ನಂಬ್ತಾನ ಗುರು? ಲಾಯರ್ ನಾನು ಬೇಡ, ಬೀಪೆಲ್ಲ ಬೇಡ, ಯಾಕೆ ಬೇಕು ಅಲ್ವಾ? ನೆಕ್ಸ್ಟ್ ಕಮಿಂಗ್ ಆನ್ ಟು ಸಂಡೇಸ್ ಎಪಿಸೋಡಲ್ಲಿ ಅಷ್ಟೇ ಗುರು, ಎಲಿಮಿನೇಷನ್ ಬಿಟ್ಟರೆ ಏನಾಗಿಲ್ಲ. ಸೂಪರ್ ಹಿಟ್ ಫ್ಲಾಪ್ ಅಂತ ಏನೋ ಸುದೀಪ್ ಅವರು ಟಾಸ್ಕ್ ಕೊಟ್ಟರು. ಅದರಲ್ಲಿ ಜಾಸ್ತಿ ಸೂಪರ್ ಹಿಟ್ ಬಂದು ರಂಜಿತ್ ಮತ್ತು ತ್ರಿವಿಕ್ರಮಿಗೆ ಬಂದಿತ್ತು. ವಿಚ್ ಇಸ್ ನಾಟ್ ಅ ಗುಡ್ ಥಿಂಗ್. ನನಗಿಷ್ಟ ಆಗಿಲ್ಲ ಅದು. ನೆಕ್ಸ್ಟು ಯಮುನಾ ಅವರು ಎಲಿಮಿನೇಟ್ ಆದರು. ನೆಕ್ಸ್ಟ್ ಒಂದು ಗ್ರೇಟ್ ಥಿಂಗ್ ನಡೀತು, ಸ್ವ್ಯಾಪ್ ನಡೀತು. ಬಿಗ್ ಬಾಸು ಸುದೀಪ್ ಅವರು ಸ್ವ್ಯಾಪ್ ಮಾಡಿಸಿದ್ರು. ಒಬ್ಬ ವ್ಯಕ್ತಿ ನರ್ಕಕ್ಕೆ ಹೋಗ್ಬೇಕು, ಇನ್ನೊಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ಬೇಕು. ಯಾವನೋಗಿದ್ದು ನರ್ಕಕ್ಕೆ? ಜಗ್ಗು ಎತ್ಕೊಂಡು ಹೋಗಿ ನರ್ಕಕ್ಕೆ ಹಾಕ್ಬಿಟ್ಟವ್ರೆ ಗುರು. ಬೇಲಿ ಎಗರ್ತಾ ಇದ್ದಲ್ಲ, ಈಗ ನರ್ಕದಲ್ಲಿ ಬೇಲಿ ಎಗರು ಅಂತ ಎತ್ಕೊಂಡೋಗಿ ನರ್ಕಕ್ಕೆ ಹಾಕ್ಬಿಟ್ಟವ್ರೆ. ರಂಜಿತ್ ಅವರು ಸ್ವರ್ಗಕ್ಕೆ ಬಂದರು. ಇಷ್ಟು ಸ್ಯಾಟರ್ಡೆ ಸಂಡೇ ನಡೆದಿದ್ದು. ಈಗ ಬರೋಣ ಮಂಡೇ ವಿಷಯಕ್ಕೆ. ನಾವು ಮಾತಾಡಬೇಕಾಗಿರೋ ವಿಷಯ ಮಂಡೇ. ಫಸ್ಟ್ ಆಫ್ ಆಲ್ ಏನು ನಡೀತು ಅಂದರೆ, ನಮ್ಮ ಜಗ್ಗಿ ಆ್ಯಸ್ ಯೂಶ್ವಲ್ ಮತ್ತೆ ಸ್ಟಾರ್ಟ್ ಮಾಡಿದಾಗ ಗುರು ಕಿರಿಕ್ ಮಾಡೋಕ್ಕೆ. ಗುರು ಇನ್ನೊಂದೇನು ನಡೆದಿದೆ ಗೊತ್ತಾ? ಹಂಸ ಅವರು ಮ್ಯಾಚ್ ಫಿಕ್ಸಿಂಗಿಂದ ಕ್ಯಾಪ್ಟನ್ ಆಗಿರೋದು ಗುರು. ಇಂಥ ಮ್ಯಾಚ್ ಫಿಕ್ಸಿಂಗ್ ಎಲ್ಲೂ ನೋಡಿಲ್ಲ ಗುರು ನಾನು. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಹಂಸ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ. ಅದನ್ನು ಬಾಯ್ಬಿಟ್ಟಿದ್ದು ಯಾರು? ಚೈತ್ರ ಮತ್ತು ಅನುಷ್ ಅವ್ರಿಗೆ ಒಂದು ಟಾಸ್ಕ್ ನೀಡ್ತಾರೆ, ಅದರಲ್ಲಿ ಬಾಯ್ಬಿಡ್ತಾರೆ. ನೆಕ್ಸ್ಟು ನೆನ್ನೆ ಡೇ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರು. ಅಂದರೆ ಈ ಪಝಲಲ್ಲಿ ಬಾಲ್ನ ತೊಗೊಂಡೋಗಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡೋದು, 3 ಜನ ಆಡೋದು. ಸ್ವರ್ಗವಾಸಿಗಳಿಗೆದ್ದರೆ ಅವ್ರಿಗೆ ಒಂದು ಅವಾರ್ಡ್ ಇರುತ್ತೆ, ನರಕವಾಸಿಗಳಿಗೆದ್ದರೆ ಅವ್ರಿಗೊಂದು ಅವಾರ್ಡ್ ಇರುತ್ತೆ ಅಂತಿತ್ತು. ಯಾರು ಗೆದ್ದಿದ್ದು? ನರಕವಾಸಿಗಳು ಗೆದ್ದುಬಿಟ್ರಪ್ಪ. ಅವಾಗ ಏನಾಯ್ತು, ಅವ್ರಿಗೆ ಒಂದು ಅಡ್ವಾಂಟೇಜ್ ಬಂತು. ಸ್ವರ್ಗವಾಸಿಗಳು ನರಕವಾಸಿ ಅವ್ರು ಕೇಳಿದ್ನೆಲ್ಲ ಮಾಡಿಕೊಡ್ಬೇಕು. 3 ಹೊತ್ತು ಏನೇನು ಕೇಳ್ತಾರೋ ಎಲ್ಲದನ್ನು ಮಾಡಿಕೊಡ್ಬೇಕು. ನೋ ಅನ್ನೋ ಹಾಗೆ ಇಲ್ಲ. ನೋ ಅಂದರೆ ಡಮಾರ್. ನೆಕ್ಸ್ಟ್ ಕಮಿಂಗ್ ಆನ್ ಟು, ಅದೇನು ಜಗಳ ಏನು ನಡೆದಿಲ್ಲ ನಿನ್ನೆ ಆನ್ ಬಿಫೋರ್ ಟಾಸ್ಕ್. ಅದಾದಮೇಲೆ ಆ ನಾಮಿನೇಷನ್, ಸುರೇಶ್ ಅವ್ರನ್ನ ಹಂಸ ಅವರು ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಅದನ್ನು ಸುರೇಶ್ ಅವ್ರು ಒಪ್ಕೊಳ್ಳಲ್ಲ. ಏನಂತ ನಾಮಿನೇಟ್ ಮಾಡ್ತಾರೆ? ಥ್ರೆಟನಿಂಗ್ ಆಗಿರುತ್ತೆ ಅವ್ರ ಲುಕ್ಕು ಅಂತ ನಾಮಿನೇಟ್ ಮಾಡ್ತಾರೆ ಗುರು. ಪಾಪ ಏನು ಬೇಜಾರಾಗಲ್ವ ಅವ್ರಿಗೆ? ಸೊ ಅದೊಂದು ನಡೀತು. ಅವರಿಬ್ಬರ ಮಧ್ಯೆ ಸ್ವಲ್ಪ ಕ್ಲಾಶ್ ನಡೀತು. ಅದೆಲ್ಲ ಚೈಲ್ಡ್ ಕ್ಲಾಶ್ ಬಿಡುಗರು, ಅದೆಲ್ಲ ಕ್ಲಾಶೇ ಅಲ್ಲ. ಈ ನಮ್ಮ ಧನರಾಜ್ ಅವರು ಮತ್ತೆ ನಿನ್ನೆ ಕೂಡ ಅದನ್ನೇ ಮಾಡಿದ್ರು.
ಏನೋ ರೂಲ್ಸ್ ಗೊತ್ತಿದ್ದೀರಾ ಏನಂದರೆ ಅದು ಮಾತಾಡೋದು. ಲಾಸ್ಟ್ ಮೂಮೆಂಟಲ್ಲಿ ರೂಲ್ಸನ್ನ ಚೇಂಜ್ ಮಾಡ್ತಾರೆ ಗುರು. ಎಂಥ ನನ್ನ ಮಗ ಇರಬೇಕು ಅವರು. ರೂಲ್ಸನ್ನ ಚೇಂಜ್ ಮಾಡೋದೇ ಆಗೋಯ್ತು. ಒಂದು ಕ್ಲಾರಿಟಿ ಇಲ್ಲ, ಜಾಸ್ತಿ ನರ್ವಸ್ ಆಗ್ತಾರೆ ಅವರು. ನೆಕ್ಸ್ಟು ನಿನ್ನೆ ಇನ್ನೊಂದು ಟಾಸ್ಕ್ ಬಂತು, ನಾಮಿನೇಷನ್ ರಿಲೇಟೆಡ್. ಇಬ್ಬರು ನಿಂತ್ಕೋಬೇಕು, ಪ್ರತಿವಾದ ಮಾಡಬೇಕು. ಇವ್ರಿಗಿಂತ ನಾನು ಹೆಂಗೆ ಮೇಲು, ಅವರು ನನಗಿಂತ ಹೆಂಗೆ ಕೀಳು ಅಂತ ಪ್ರತಿವಾದ ಮಾಡಬೇಕು. ಫಸ್ಟ್ ಹೋಗಿದ್ದು ಬಂದು ನಮ್ಮ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಅವರು. ಇದರಲ್ಲಿ ಹಂಸ ಅವರು ಯಾರನ್ನ ಬೇಕಾದರೂ ನಾಮಿನೇಟ್ ಮಾಡ್ಬೋದು ಅವರಿಬ್ಬರಲ್ಲಿ. ಸೊ ಹಂಸ ಅವ್ರು ಬಂದು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಏನಕ್ಕೆ ಅಂದರೆ ತ್ರಿವಿಕ್ರಮ್ ಅವರು ಯಾವಾಗಲೂ ಕನ್ಫ್ಯೂಸಿಂಗ್ ಮೈಂಡೆಡ್ ಆಗಿರ್ತಾರೆ, ಕ್ಲಾರಿಟಿ ಇರಲ್ಲ, ನಾಮಿನೇಟೇ ಮಾಡ್ತಾರೆ. ಅದಾದಮೇಲೆ ಕನ್ಫ್ಯೂಸ್ ಆಗಿ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಾನು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಬಿಡ್ತಾರೆ. ಆ ವಾದ ವಿವಾದದಲ್ಲಿ ತ್ರಿವಿಕ್ರಮ್ ಅವರು ಮಂಜಣ್ಣವ್ರಿಗೆ ಏನೇನೋ ಹರ್ಟ್ ಆಗೋ ಥರ ಮಾತಾಡಿರ್ತಾರೆ. ಸೊ ಮಂಜಣ್ಣವರು ಸ್ವಲ್ಪ ಬೇಜಾರಾಗಿ ಅಳ್ತಾರೆ. ಇದು ಒಂದು ಇಷ್ಟು ನಡೀತಾ. ನೆಕ್ಸ್ಟ್ ಕಮಿಂಗ್ ಆನ್ ಟು ನೆಕ್ಸ್ಟ್ ಯಾರು ಬಂದರು ಅಂದರೆ ಚೈತ್ರ ಮತ್ತು ಅನುಷಾ. ಇವರಿಬ್ಬರು ಜಗಳ ನೋಡಬೇಕಿತ್ತು ನೀವು. ಹೀರೋ ಬರೋದು ಹಿಸ್ಟ್ರಿನೆಲ್ಲ ತೆಗೆದಾಕ್ಬಿಟ್ರು ಗುರು. ಅವರಿಬ್ಬರನ್ನ ಪ್ರೂವ್ ಮಾಡ್ಕೊ ಅಂದರೆ ನರಕವಾಸಿಗಳನ್ನೆಲ್ಲ ತೆಗೆದು ಆಚೆಗೆ ಹಾಕ್ಬಿಟ್ಟಿದ್ದಾರೆ. ನರಕವಾಸಿಗಳು ಏನೇನು ಪ್ಲ್ಯಾನ್ ಮಾಡಿದ್ರು, ಏನೇನು ಮಾಡಿದ್ರು ಅಂತ ಹುಡುಗಿ ವುಮೆನ್ ಅಂತ ಹೇಳ್ಬಿಟ್ಟು ನಗಿತಾರೆ ಗೊತ್ತಾ. ನನಗದು ಜ್ಞಾಪಕ ಬಂದ್ಬಿಡ್ತು. ಸಖತ್ ಕಾಮಿಡಿ ಆಗಿತ್ತು ಗುರು, ನೀವು ನೋಡಬೇಕಿತ್ತು. ಹೆವಿ ಕಾಮಿಡಿ ಆಗಿತ್ತು ಅವರಿಬ್ಬರು ಕಾನ್ವರ್ಸೇಷನ್. ಸೊ ಫೈನಲಿ ಹಂಸ ಅವರು ಯಾರನ್ನ ಅನುಷಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಎಷ್ಟು ಜನ ಅನುಷಾ ಫ್ಯಾನ್ ಇದ್ದೀರಾ ಹೇಳಿ, ನಾನು ಕೈ ಎತ್ತಾ ಇದ್ದೀನಿ, ನೀವು ಕೈ ಎತ್ತಿರಿ. ನಾನು ಅನುಷಾ ಮತ್ತು ಮೋನಿಶಾ ಫ್ಯಾನ್. ಸೊ ಚೈತ್ರ ಅವರು ಅದಾದಮೇಲೆ ಹೋಗಿ ಅವರು ಹತ್ಕೊಂಡು ಕೂತ್ಕೊತಾರೆ, ನನಗೆಲ್ಲರೂ ಬೆನ್ನು ಚೂರಿ ಹಾಕ್ಬಿಟ್ರು ಅಂತ. ಸೊ ಅಲ್ಲಿಗೆ ಇನ್ನೊಂದು ಮುಗೀತು. ಸೊ ಈಗ ನಾಮಿನೇಟ್ ಆಗಿರೋರು ಯಾರ್ಯಾರು? ಸುರೇಶ್, ತ್ರಿವಿಕ್ರಮ್, ಅನುಷಾ. ನೆಕ್ಸ್ಟ್ ಇನ್ನೊಂದು ರೌಂಡ್ ಬರುತ್ತೆ, ಅದೇ ಧನ್ರಾಜ್ ಮತ್ತು ಧರ್ಮ ಅವ್ರದ್ದು. ಅದರಲ್ಲಿ ಕಾನ್ವರ್ಸೇಷನ್ ಏನೂ ಇದ್ದಿರಲ್ಲ ಗುರು, ಸಿಂಪಲ್ ಕಾನ್ವರ್ಸೇಷನ್. ಅವರಿಬ್ಬರು ತುಂಬ ಕಾಮಿಡಿಯಾಗಿ ಮಾತಾಡಿದ್ರು. ಅದರಲ್ಲಿ ಯಾರು ನಾಮಿನೇಟ್ ಆಗಿದೆ ಅಂದರೆ ಧನ್ರಾಜ್ ಅವರು ನಾಮಿನೇಟ್ ಆದರು. ಇನ್ನೂ ತುಂಬ ರೌಂಡ್ಸ್ ಇದೆ. ಐ ಆಮ್ ವೆಯ್ಟಿಂಗ್ ಫಾರ್ ಮೈ ಜಗ್ಗಿ ಬಾಸ್ ಟು ಕಮ್ ಆ್ಯಂಡ್ ಸ್ಟ್ಯಾಂಡ್ ಓವರ್ ದೇರ್. ಸೊ ಸೂಪರಾಗಿರುತ್ತೆ. ಅವ್ರು ಯಾರ ಜೊತೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಅವರು ಮಂಜಾನ ಕೊಡಬೇಕಿತ್ತು, ತಪ್ಪು ಮಾಡಿಬಿಟ್ರು. ಈಗ ಇದಾಗಿತ್ತಪ್ಪ 3 ದಿವಸದ ಸಮರಿ ಮತ್ತು ರೋಸ್ಟ್. ನೀವು ಕೇಳಿದಂಥ ರೋಸ್ಟ್ ಎಲ್ಲ ತಗಡುಗಳನ್ನೇ ಕಳಿಸಿದ್ದಾರೆ ಸರಿ. ಏನು ಗುರು, ಏನು ನನಗೇನು ತಲೆಗೆ ಹತ್ತಲ್ಲ, ಏನು ಆ ಜೋಶ್ ಕೊಡ್ತಾಯಿಲ್ಲ. 10th ಸೀಸನ್ ಕೊಟ್ಟಂಥ ಜೋಶು. ನೋಡೋಣ ಮುಂದೆ ಏನಾದರೂ ಕೊಡ್ತಾರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಸಬ್ಸ್ಕ್ರೈಬ್ ಆಗಿ ಬಾಸು.